ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಮನೆ ಹುಡ್ಕೋಣ ಅಂತ ಹೊರಟಿದ್ದೀನಿ. ನಾವು ಈ ಮನೆ ಖಾಲಿ ಮಾಡ್ತಾಯಿದ್ದೀವಿ, ಬೇರೆ ಮನೆ ನೋಡೋಣ ಅಂತ. ತುಂಬ ಕಷ್ಟ ಇದೆ ಬೆಂಗಳೂರಲ್ಲಿ ಮನೆ ಸಿಗಬೇಕಾದ್ರೆ. ಮನೆ ಅಂತೂ ಅಂದರೆ ಏಪ್ರಿಲ್ ಟೈಮ್ಗೆ ಎಲ್ಲಾದರೂ ಮನೆ ಖಾಲಿ ಆಗುತ್ತೆ. ಇವಾಗ ಅಂದರೆ ಇನ್ನೂ ರಜೆ ಟೈಮ್ ಬಂದಿಲ್ಲ ಮಕ್ಕಳದು. ಅದಕ್ಕೆ ನಾವು ಈ ಮನೆ ಖಾಲಿ ಮಾಡಲೇಬೇಕಿತ್ತು. ಅದಕ್ಕೆ ಈಗ ಬೇರೆ ಮನೆ ಹುಡ್ಕೋಕ್ಕಂತ ಹೊರಟಿದ್ದೀನಿ. ಆಲ್ರೆಡಿ ಬೇರೆಯವ್ರ ಹತ್ರ ಹೇಳಿದ್ದೀವಿ ಮನೆ ಇದ್ದರೆ ಹೇಳಿ ಅಂತ. ನಾನು ಮನೇಲಿ ಫ್ರೀ ಆಗಿರ್ತೀನಲ್ವ, ಹಾಗಾಗಿ ನಾನು ಮನೆ ನೋಡೋಣ ಅಂತ ಹೊರಟಿದ್ದೀನಿ. ನೋಡಿ ನೋಡೋಣ. ಬೆಂಗಳೂರಲ್ಲಿ ಮನೆ ಸಿಗಬೇಕಾದ್ರೆ ಭಾರಿ ಕಷ್ಟ ಇದೆ. ಬೆಂಗಳೂರಲ್ಲಂತೂ ಒಂದು ಸ್ವಂತ ಮನೆ ಇರಲೇಬೇಕು. ಈ ಮನೆಗೆ ಯಾವಾಗ ನೋಡಿದ್ರು ವರ್ಷಕ್ಕೊಂದ್ಸಲ ಮನೆ ಚೇಂಜ್ ಮಾಡೋದು, ಈ ಮನೆ ಥಿಂಗ್ಸ್ ಎಲ್ಲ ಶಿಫ್ಟ್ ಮಾಡೋದು ಭಾರಿ ಕಷ್ಟ ಇದೆ. ಅದಕ್ಕೆ ನಮಗೆ ಕಷ್ಟ. ಇವಾಗಂತೂ ಸ್ವಂತ ಮನೆ ತಗೊಳಕ್ಕಾಗಲ್ಲ, ಸ್ವಲ್ಪ ಟೈಮ್ ಹೋಗಬೇಕು. ಇವಾಗ ನಾನು ಮನೆ ಹುಡ್ಕೋಣ ಅಂತ ಹೊರಟಿದ್ದೀನಿ. ನೋಡೋಣ ಮನೆ ಯಾವ ಥರ ಸಿಗುತ್ತೆ ಇಲ್ಲೋ ಅಂತಲೂ ಗೊತ್ತಿಲ್ಲ. ಸಿಗ್ಬೋದು, ಸಿಗಲ್ಲ ಅಂತಿಲ್ಲ, ಸಿಗುತ್ತೆ. ಸ್ವಲ್ಪ ಕಷ್ಟ ಬರಬೇಕು, ಸ್ವಲ್ಪ ದಿವಸ ಹುಡ್ಕಬೇಕು. ನಾನು ಇವಾಗ ಮನೆ ಹುಡ್ಕೋಣ ಅಂತ ಹೊರಟಿದ್ದೀನಿ. ನೋಡೋಣ ಯಾವ ಮನೆ ನಮಗೆ ಕೂಡಿ ಬರುತ್ತೆ ಅಂತ ನೋಡಬೇಕು. ಹೊರಡ್ತಾ ಇದ್ದೀನಿ ನೋಡಿ. ವೇಲನ್ನ ಕಡ್ಕೊತಾ ಇದ್ದೀನಿ ಮುಖಕ್ಕೆ. ತುಂಬ ಬಿಸಿಲಿದೆ. ಮೊದಲೇ ಕಪ್ಪಿದ್ದೀನಿ, ಇನ್ನೂ ತುಂಬ ಕಪ್ಪಾಗ್ತೀನಿ. ಅದು ಇವಾಗ ನಾನು ಹೊರಟಿದ್ದು ಮಧ್ಯಾಹ್ನ ಒಂದು 11 ಆಗಿದೆ. ಇವಾಗ ಈ ಟೈಮಲ್ಲಿ ಹೊರಟಿದ್ದೀನಿ. ಇಷ್ಟು ತನಕ ಮನೇಲಿ ಕೆಲಸ ಇತ್ತು, ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸಿ ಇವಾಗ ನಾನು ಫ್ರೀ ಇರ್ತೀನಲ್ವ, ಇವಾಗ ಹುಡ್ಕೋಣ ಅಂತ ಹೊಡ್ತೀನಿ. ಅದಕ್ಕೆ ವೇಲ್ನೆಲ್ಲ ಫುಲ್ಲು ಪ್ಯಾಕ್ ಮಾಡ್ತಾ ಇದ್ದೀನಿ ನೋಡಿ. ತುಂಬ ಬಿಸಿಲಿದೆ, ಸ್ಕಿನ್ನೆಲ್ಲ ಬರ್ನ್ ಆಗುತ್ತೆ. ಆಲ್ರೆಡಿ ಫುಲ್ಲು ಬ್ಲ್ಯಾಕ್ ಇದ್ದೀನಿ, ಇನ್ನೂ ಬ್ಲ್ಯಾಕ್ ಆಗ್ತೀನಿ ನೋಡಿ. ಈ ಥರ ಮಾಡಿಕೊಂಡು ರೆಡಿಯಾಗಿ ಹೊರಡ್ತಾ ಇದ್ದೀನಿ. ನೋಡೋಣ ಈ ಥರ ಹೋದರೆ ಮನೆ ಕೊಡ್ತಾರೆ ಇಲ್ವಂತ ಗೊತ್ತಿಲ್ಲ. ಈ ಥರ ಹೋದರೆ ಗಾಡಿಯಿಂದ ಇಳಿದ್ರ ಮೇಲೆ ಬಟ್ಟೆ ಎಲ್ಲ ತೆಗಿತೀನಿ, ಗಾಡೀಲಿ ಹೋಗೋ ತನಕ ಮಾತ್ರ ಬಟ್ಟೆ ಹಾಕ್ಕೋತಾ ಇದ್ದೀನಿ ನೋಡಿ. ಈ ಥರ ಪ್ಯಾಕ್ ಮಾಡ್ಕೊಂಡು ಯಾರಾದರೂ ಮನೆ ಹುಡ್ಕಕ್ಕೆ ಹೋಗಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ನಾನು ಇವಾಗ ಹೊರಡ್ತಾ ಇದ್ದೀನಿ. ನೋಡೋಣ ಎಲ್ಲಿ ಮನೆ ಸಿಗುತ್ತೆ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಹೊರಗಡೆ ನೋಡಿದ್ರೇ ಒಂಥರ ಹೆದರಿಕೆ ಆಗ್ತಿದೆ. ತುಂಬ ಬಿಸಿಲು. ಈ ಬಿಸಿಲಲ್ಲಿ ಪಾಪ ಕೆಲವರು ಬಿಸಿಲಲ್ಲಿ ಕೆಲಸ ಮಾಡ್ತಾರಲ್ವ, ಅವ್ರು ಹೇಗೆ ಕೆಲಸ ಮಾಡ್ತಾರ ಅಂತ ನನಗೆ ಟೆನ್ಷನ್ ಆಗ್ತಾಯಿದೆ ಪಾಪ. ಈ ಮನೆ ಹುಡ್ಕೋದು ಒಂದು ದೊಡ್ಡ ಟೆನ್ಷನ್ ಕೆಲಸ. ಒಂದು ಸ್ವಂತ ಮನೆ ಅಂತೂ ಬೇಕೇ ಬೇಕಪ್ಪ, ಇಲ್ಲಾಂದರೆ ಆಗಲ್ಲ. ನಾನೇ ಒಂದು ಸ್ವಂತ ಮನೆ ತೆಗೋತೀನಿ ನೋಡಿ, ಸ್ವಲ್ಪ ದಿವಸ ಹೋಗಲಿ. ಇವಾಗ ಹೆಲ್ಮೆಟ್ ಹಾಕೋತೀನಿ, ಯಾಕಂದರೆ ಸಿಗ್ನಲಲ್ಲಿ ಪೊಲೀಸ್ ಎಲ್ಲ ಇರ್ತಾರೆ. ಇವಾಗ ಗಾಡಿ ಓಡಿಸ್ತೀನಿ. ಗಾಡಿ ಓಡಿಸುವಾಗ ವೀಡಿಯೋ ಮಾಡೋಕ್ಕಾಗಲ್ಲ. ಯಾವ್ದು ಮನೆ ಸಿಗುತ್ತೆ ಅಂತ ನೋಡಿ ನಿಮಗೆ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ನಾನು 4ನೇ ಫ್ಲೋರಿಂದ ಕೆಳಗೆ ಹೋಗಿ ಗಾಡಿ ಸ್ಟಾರ್ಟ್ ಮಾಡೋ ಅಂದರೆ ಗಾಡಿ ಕೀ ಮರ್ತುಬಿಟ್ಟು ಹೋಗಿದ್ದೀನಿ. ಇನ್ನೊಂದು ಸಲ 4ನೇ ಫ್ಲೋರಿಂದ ಮೇಲ್ಗಡೆ ಬರ್ತಾಯಿದ್ದೀನಿ ನೋಡಿ. ಮೇಲೆ ಬಂದರೂ ಏನು ಪ್ರಾಬ್ಲಮ್ ಇಲ್ಲ. ನಾನು ಹೋಗುವಾಗ ನೀರು ಬಾಟ್ಲಿ ಏನು ತಗೊಂಡಿಲ್ಲ. ಇವಾಗ ನೀರು ತುಂಬಿಸೋಣ ಅಂತ ತುಂಬಿಸ್ತಾ ಇದ್ದೀನಿ. ನೀರು ತುಂಬಿಸ್ಕೊಂಡು ಹೋದರೆ ಎಲ್ಲಾದರೂ ಬಿಸಿಲಲ್ಲಿ ಬಾಯಾರಿಕೆ ಆಗುತ್ತಲ್ವ, ಆವಾಗ ನೀರು ಕುಡಿಬೋದು, ಟೆನ್ಷನ್ ಇರಲ್ಲ. ಎಲ್ಲಾದರೂ ಅಂಗಡಿ ಹತ್ರ ಇದ್ದರೆ ನಿಲ್ಲಿಸಿದರೆ ಬಾಟ್ಲು ಸಿಗುತ್ತೆ ನೋಡಿ. ಒಂದು ಬಾಟ್ಲು ನೀರು ತುಂಬಿಸ್ಕೊಂಡಿದ್ದೀನಿ, ಗಾಡಿ ಕೀ ಇಟ್ಕೊಂಡಿದ್ದೀನಿ. ಈ ಕೀಗೋಸ್ಕರಾಗಿ ಪುನಃ ಮೇಲ್ಗಡೆ ಹತ್ಕೊಬಂದೆ. ಫುಲ್ಲು ಸುಸ್ತಾಗ್ತಾಯಿದೆ. ಇನ್ನು ಮನೆ ಹುಡ್ಕೋದು ಹೇಗೆ ಅಂತ ನನಗೆ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಒಂದು ಸಲ ಕೆಡೆ ಹೋಗಿ ಇನ್ನೊಂದು ಸಲ ಕೆಡೆ ಹೋಗ್ತಾ ಇದ್ದೀನಿ ನೋಡಿ. ನನ್ನ ಕಷ್ಟ ಯಾರಿಗೆ ಹೇಳಲಿಯಪ್ಪ. ಅಂದೆ ಸ್ವಲ್ಪ ಚಿಕ್ಕದಾಗಿದೆ ಮನೆ, ತೋರಿಸ್ತೀನಿ ನೋಡಿ ನಿಮಗೆಲ್ಲ. ಲೈಟ್ ಹಾಕ್ತೀನಿ ಅಷ್ಟು. ಹಾಲ್ ಸ್ವಲ್ಪ ಚಿಕ್ಕದಾಗಿದೆ. ಇಲ್ಲೊಂದು ಕಬಾಟ್ ಇದೆ.
ಹಾಲ್ ಒಳಗಡೆ ಬಂದಾಗ ಒಂದು ಬಾತ್ರೂಮ್ ಟಾಯ್ಲೆಟ್ ಇದೆ. ಇದು ನಾನು ಮೊನ್ನೆ ಹೊರಗಡೆ ಮಾತಾಡ್ಸ್ಕೊಂಡು ಹೋಗಿದ್ದೆ, ಒಳಗಡೆ ಬಂದಿರಲಿಲ್ಲ. ಆಮೇಲೆ ಇಲ್ಲೊಂದು ಹಾಲ್ ಇದೆ. ಇಲ್ಲೊಂದು ಅಡುಗೆ ಮನೆ ಇದೆ, ಕಬೋರ್ಡ್ ಎಲ್ಲ ಇದೆ. ನಾವು ಈಗ ಇರೋ ಮನೆ ಅಷ್ಟು ದೊಡ್ಡದಿಲ್ಲ, ಸ್ವಲ್ಪ ಚಿಕ್ಕದಾಗಿದೆ ಅಡುಗೆ ಮನೆ ಎಲ್ಲ. ಇಲ್ಲೊಂದು ರೂಮ್ ಇದೆ, ಈ ಕಡೆಯಿಂದ ಕಬೋರ್ಡ್ ಇದೆ. ಇಲ್ಲಿ ನಮ್ಮದು ಕಾಟು ದೊಡ್ಡದು, ಇಲ್ಲಿ ಇಡೋದಕ್ಕಾಗೋದು ಡೌಟು. ಇಲ್ಲೊಂದು ಬಾತ್ರೂಮ್ ಟಾಯ್ಲೆಟ್ ಇದೆ, ದೊಡ್ಡದಾಗಿದೆ, ಸ್ವಲ್ಪ ಪರವಾಗಿಲ್ಲ. ತುಂಬ ದೊಡ್ಡದು ಅಂದರೆ ಬೆಂಗಳೂರಲ್ಲಿ ಭಾರಿ ಕಷ್ಟ ಇದೆ ಹುಡ್ಕೋಕ್ಕೆ. ಚೆನ್ನಾಗಿದೆ ಮನೆ, ಪರವಾಗಿಲ್ಲ. ನೋಡೋಣ, ನನ್ನ ಹಸ್ಬೆಂಡ್ಗೆ ಒಂದು ಸಲ ಕರ್ಕೊಬಂದು ತೋರಿಸ್ಬೇಕು ನೋಡಿ ಅಂತ. ಮನೇಲಿ ಯಾರು ಇರಲಿಲ್ಲ, ಅವರು ಡೋರು ಓಪನ್ ಮಾಡಿಟ್ಟು ಹೋಗಿದ್ದಾರಂತೆ. ಅದಕ್ಕೆ ಹೇಳಿದರು ಬಂದು ನೋಡಿ ಅಂತ, ಅದಕ್ಕೆ ನೋಡೋಣ ಅಂತ ಬಂದೆ. ಹಾಲೆಲ್ಲ ದೊಡ್ಡದಿದೆ, ಪರವಾಗಿಲ್ಲ. ಲೈಟ್ ಆಫ್ ಮಾಡಿ ಹೋಗ್ತೀನಿ. ಅಡುಗೆ ಮನೆ ಮತ್ತು ತುಂಬ ಚಿಕ್ಕದಿದೆ, ಕಿಟಕಿ ಇಲ್ಲ, ಅದೇ ಟೆನ್ಷನ್. ಅಡುಗೆ ಮನೆಗೆ ಯಾವತ್ತೂ ಬೆಳಕಿರಬೇಕು, ಸ್ವಲ್ಪ ಕಿಟಕಿ ಎಲ್ಲ ಇತ್ತು, ಬೆಳಕು ಜಾಸ್ತಿ ಇದ್ರೇ ಅಡುಗೆ ಮನೆ ಒಳ್ಳೆಯದು. ಗ್ಯಾಸೆಲ್ಲ ಇಟ್ಟಿರ್ತೀವಲ್ಲ, ಆಯಿತು, ಒಂದು ಮನೆ ಆಯಿತು. ಇನ್ನು ನೆಕ್ಸ್ಟ್ ಮನೆ ನೋಡೋಣ. ಇದು ಓನರ್ ಹತ್ರ ಮಾತಾಡಿದ್ದೀನಿ, ಸ್ವಲ್ಪ ಚಿಕ್ಕದಾಗಿದೆ ಅಂತ ಹೇಳಿದ್ದೀನಿ. ಇದರಲ್ಲೇ ಮೇಲ್ಗಡೆ ಒಂದು ಮನೆ ಖಾಲಿ ಆಗುತ್ತೆ ಅಂದರು, ಡಬಲ್ ಬೆಡ್ರೂಮ್ ಮನೆ, 2nd ಫ್ಲೋರಲ್ಲಿ. ಅದು ನಾಳೆ ಬೆಳಿಗ್ಗೆ 8:30 ಬಂದು ನೋಡ್ಕೊಂಡು ಹೋಗಿ ಅಂದರು. ಇದು ಸ್ವಲ್ಪ ಚಿಕ್ಕದಿದೆ, ಮೇಲ್ಗಡೆ ದೊಡ್ಡದಿದೆ ಅಂದರು. ಅದಕ್ಕೆ ಮೇಲ್ಗಡೆದೇ ನೋಡೋಣ ಅಂತಿದ್ದೀನಿ. ನಾಳೆ ಬೆಳಿಗ್ಗೆ 8:30 ಬಂದರೆ ಅವ್ರು ಕೆಲಸಕ್ಕೆ ಹೋಗ್ತಾರಂತೆ, ಸಿಗ್ತಾರಂತೆ, ಆವಾಗ ಬನ್ನಿ ಅಂದರು. ನೋಡೋಣ, ಬೇರೆ ಮನೆ ಸಿಕ್ಕಿದರೆ ನೆಕ್ಸ್ಟ್ ನೋಡೋದು, ಇಲ್ಲಾಂದರೆ ಇದ್ರ ಮೇಲ್ಗಡೆನೇ ಖಾಲಿ ಆಗುತ್ತಂತೆ ನೆಕ್ಸ್ಟ್ ಮಂತ್ ತನಕ ನಮಗೆ ಟೈಮ್ ಇದೆ. ನೋಡೋಣ ಏನಾಗುತ್ತೆ ಅಂತ. ನಮಗೆ ಯಾವ ಮನೆ ಋಣ ಇದೆ ಅಂತ ಗೊತ್ತಿಲ್ಲ. ಒಂದು ಮನೆ ನೋಡಿ ಸುಸ್ತಾಗೋಯ್ತು ಫ್ರೆಂಡ್ಸ್. ನಾನಿವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಮನೆ ನೋಡಿ ನನ್ನ ಹಸ್ಬೆಂಡ್ ಹತ್ರ ಸುಳ್ಳು ಹೇಳಿದೆ, ನನಗೆ ತುಂಬ ಮನೆ ಹುಡುಕಿದ್ದೀನಿ, ಹುಡುಕಿ ಸಾಕಾಯಿತು ಅಂತ. ಅದಕ್ಕೆ ಇವಾಗ ಸುಳ್ಳು ಹೇಳಿದ್ದೀನಿ, ಹುಡ್ತಾ ಇದ್ದೀನಿ ಅಂತ. ಇವಾಗ ನಾನು ನನ್ನ ಅಕ್ಕನ ಮನೆಗೆ ಬರ್ತಾ ಇದ್ದೀನಿ. ಅಮ್ಮ ಇದ್ದಾರೆ, ಅಮ್ಮನ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಆಗಲ್ಲ ಫ್ರೆಂಡ್ಸ್, ತುಂಬ ಸುಸ್ತಾಗ್ತಿದೆ. ಈ ಬಿಸಿಲಲ್ಲಿ ಮನೆ ಹುಡ್ಕೋಕ್ಕೆ ಎಷ್ಟು ಕಷ್ಟ ಇದೆ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಕಷ್ಟ. ಮನೆ ಬಂದೆ, ಅಮ್ಮ ಇಡ್ಲಿ ಹಾಕ್ಕೊಟ್ರು, ಇಡ್ಲಿ ತಿಂತಾಯಿದ್ದೀನಿ. ಇವಾಗ ಮನೆ ಹೋಗಿ ಇಡ್ಲಿ ಎಲ್ಲ ತಿಂದ್ಕೊಂಡು ಹೊಟ್ಟೆ ಫುಲ್ಲು ಮಾಡಿಕೊಂಡೆ. ಇನ್ನು ಮನೆಗೆ ಹೋಗೋದು ಸೀದಾ. ಸಾಕು, ಒಂದು ಮನೆ ಹುಡುಕಿ ಅದೇ ಫೈನಲ್ ಮಾಡೋಣ ಅಂತಿದ್ದೀವಿ. ಸಾಕಾಯ್ತು, ಬಿಸಿಲು ತುಂಬ ಸಿಕ್ಕಾಪಟ್ಟೆ ಬಿಸಿಲು. ಬಂದೆ ಮೊಟ್ಟೆ ತಗೊಂಡು ಅಂತ ನೋಡಿ, ಮೊಟ್ಟೆ ತಂದು ಕೊಡು ಅಂದರು. ಅಮ್ಮ ಬರ್ತಾ ಇದ್ದಾರೆ ನೋಡಿ. ಫ್ರೆಂಡ್ಸ್, ನನಗೆ ಮನೆ ಹುಡುಕಿ ಸುಸ್ತಾಯಿತು. ನೋಡಿದ್ದು ಒಂದೇ ಮನೆ, ಆದರೂ ಬಿಸಿಲು ಸಿಕ್ಕಾಪಟ್ಟೆ. ಹಸ್ಬೆಂಡ್ ಹತ್ರ ಸುಳ್ಳು ಹೇಳಿದ್ದೀನಿ, ಒಂದು 5 ಮನೆ ಹುಡುಕಿದ್ದೀನಿ ಅಂತ ಹೇಳಿದ್ದೀನಿ. ಸುಳ್ಳು ಹೇಳಿದ್ರ ಅಂದರೆ ಬದುಕೋದು ಭಾರಿ ಕಷ್ಟ ಇದೆ. ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀನಿ, ಹೆವಿ ಸುಸ್ತಾಗಿದೆ. ಅದಕ್ಕೆ ಅರ್ಧ ಲೀಟ್ರ್ ಮೊಸರು ಇಟ್ಕೊಂಡು ಬಂದೆ. ಮನೆಗೆ ಹೋಗಿ ಸ್ವಲ್ಪ ತಂಪು ಕೂಲಾಗಿ ಮಜ್ಜಿಗೆ ಮಾಡಿ ಕುಡಿಯೋಣ ಅಂತ. ಸುಸ್ತಾಗೋಗಿದೆ.
ಓ ಮೈ ಗಾಡ್, ಬಿಸಿಲಲ್ಲಿ ಸುಸ್ತು ಅಂದರೆ ಹೆವಿ ಸುಸ್ತಾಯಿತು. ಮನೆಗೆ ಮೇಲ್ಗಡೆ ಬರೋದು ಇನ್ನೂ ಸುಸ್ತು. ಅಮ್ಮನ ಮನೇಲಿ ಇಡ್ಲಿ ಕೊಟ್ಟರು, ಸರಿ ಹೊಟ್ಟೆ ತುಂಬ ಇಡ್ಲಿ ತಿನ್ಕೊಂಡು ಬಂದೆ. ಇನ್ನು ನನಗೆ ಊಟ ಏನು ಬೇಡ. ಈಗ ಸ್ವಲ್ಪ ಮಜ್ಜಿಗೆ ಮಾಡಿ ಕುಡಿತೀನಿ. ಸ್ವಲ್ಪ ಮಜ್ಜಿಗೆ ಮಾಡ್ತೀನಿ. ಮಜ್ಜಿಗೆ ಮಾಡಿ ಕುಡಿದು ಸ್ವಲ್ಪ ರೆಸ್ಟ್. ಇದು ಮಜ್ಜಿಗೆ ಮಾಡೋಕ್ಕೆ ತುಂಬ ಹೊತ್ತು ಬೇಕು, ಅದಕ್ಕೆ ಚೊಂಬಲ್ಲಿ ಹಾಕ್ಕೊಂಡು ಅರ್ಜೆಂಟಿಗೆ ಮಜ್ಜಿಗೆ ಮಾಡಿಕೊಡ್ತೀನಿ, ಕುಡಿತೀನಿ ಇವಾಗ. ಮಜ್ಜಿಗೆ ಕಡಿತಾ ಇದ್ದೀನಿ. ಡಿಫ್ರೆಂಟ್ ಮಜ್ಜಿಗೆ ಕಡಿಯೋದಿದ್ದು. ನನ್ನ ಅಜ್ಜಿ ಊರಲ್ಲಿರುವಾಗ ಮುಂಚೆ ತುಂಬ ಮೊಸರನ್ನು ಮಜ್ಜಿಗೆ ಕಡಿತಾ ಇದ್ದರು. ಈ ಥರ ಅಲ್ಲ, ಅದರದ್ದು ಕಡಿಯೋದು ಬರ್ತಾಯಿತ್ತು ಮುಂಚೆ. ಇವಾಗ ಅದೆಲ್ಲ ಇಲ್ಲ. ಇವಾಗ ಮಿಷನಲ್ಲಿ ರುಬ್ತಾ ಇದ್ದೀನಿ ನೋಡಿ ಮಜ್ಜಿಗೆಯನ್ನು. ಸಾಕು, ಅರ್ಜೆಂಟಿಂದು ಇವಾಗ ಮಜ್ಜಿಗೆ ಮಾಡಿ ಕುಡಿತೀನಿ. ಇದು ಸ್ವಲ್ಪ ಕೋಲ್ಡ್ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ. ಕೋಲ್ಡ್ ಇಟ್ಟು ಕುಡಿಯೋಷ್ಟು ನನಗೆ ಟೈಮ್ ಇಲ್ಲ, ತುಂಬ ಸುಸ್ತಾಗಿದೆ. ಇದಕ್ಕೆ ಸ್ವಲ್ಪ ಐಸ್ ಹಾಕ್ತೀನಿ ಇವಾಗ. ಐಸ್ ಹಾಕ್ಕೊಂಡು ಕುಡಿದ್ರೆ ಮಜ್ಜಿಗೆ ಸ್ವಲ್ಪ ತಂಪಾಗುತ್ತೆ, ಕೂಲಾಗುತ್ತೆ ನೋಡಿ. ಬಿಸಿಲಿಗೆ ಹೋಗಿ ಬಂದವರಿಗೆ ಮನೆಯಲ್ಲಿ ಮಜ್ಜಿಗೆ ಈ ಥರ ಮಾಡಿ ರೆಡಿ ಮಾಡಿಟ್ಟು ಸ್ವಲ್ಪ ಐಸ್ ಹಾಕ್ಕೊಟ್ರೆ ಹೊರಗಡೆಯಿಂದ ಬಿಸಿಲಲ್ಲಿ ಬಂದವರಿಗೆ ಕೂಲಾಗುತ್ತೆ ಸ್ವಲ್ಪ. ನಾನಿವಾಗ ತುಂಬ ಸುಸ್ತಲ್ಲಿ ಬಂದಿದ್ದೀನಲ್ಲ, ಅದಕ್ಕೆ ಕುಡಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಮಜ್ಜಿಗೆ ಕುಡಿತಾ ಇದ್ದೀನಿ. ಹೊರಗಡೆ ಹೋಗಿ ಬಂದು ತುಂಬ ಸಿಕ್ಕಾಪಟ್ಟೆ ಬಿಸಿಲಿದೆ. ಬಿಸಿಲಲ್ಲಿ ಸುತ್ತು ಬರೋಕ್ಕೆ ಆಗ್ತಾಯಿಲ್ಲ. ಪಾಪ ಹೊರಗಡೆ ಕೆಲಸ ಮಾಡೋರು ಎಷ್ಟು ಕಷ್ಟ ಇರುತ್ತೆ ನೋಡಿ. ನಾನಿವಾಗ ಮಜ್ಜಿಗೆಗೆ ಐಸ್ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಹೊರಗಡೆ ಒಂದು ಮನೆ ನೋಡಿ ಬಂದೆ, ಇಷ್ಟು ಸುಸ್ತಾಯಿತು ಅಂದರೆ ಇನ್ನು ತುಂಬ ಮನೆ ಹುಡ್ಕೋದ್ರೆ ಎಷ್ಟು ಕಷ್ಟ ಇದೆ ಅಲ್ವಾ. ಇವಾಗ ನಾನು ಸ್ವಲ್ಪ ಮಜ್ಜಿಗೆ ಕುಡಿದು ರಿಲ್ಯಾಕ್ಸ್ ಮಾಡ್ತೀನಿ. ಯಾಕಂದರೆ ನಾನು ಹೊರಗಡೆ ಎಲ್ಲ ಹೋಗೋದು ಸ್ವಲ್ಪ ಕಮ್ಮಿ, ಬಿಸಿಲಿಗೆಲ್ಲ ಹೋಗೋಲ್ಲ. ಹಾಗಾಗಿ ನನಗೆ ಸ್ವಲ್ಪ ಬಿಸಿಲು ಜಾಸ್ತಿ ಅಂತ ಅನಿಸ್ತು. ಇವಾಗ ನಾನು ಮಜ್ಜಿಗೆ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀನಿ. ಯಾಕಂದರೆ ಇವಾಗ ಹೊಟ್ಟೆ ಹಸಿವು ಏನಿಲ್ಲ, ಅಡುಗೆ ಏನು ಮಾಡಲ್ಲ ಸದ್ಯಕ್ಕೆ. ಯಾಕಂದರೆ ಅಮ್ಮನ ಮನೆಯಿಂದ ಇಡ್ಲಿ ತಿನ್ಕೊಬಂದೆ. ಇವಾಗ ಮಜ್ಜಿಗೆ ಕುಡಿತಾ ಇದ್ದೀನಿ. ಮಜ್ಜಿಗೆ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತು ನೆಕ್ಸ್ಟ್ ಸ್ಟೆಪ್ ನೋಡೋದು ಏನು ಅಂತ ಮನೆ ಡಿಸೈಡ್ ಮಾಡೋದು. ಮನೆ ಅದೇ ಫಿಕ್ಸ್ ಮಾಡೋದಾ ಬೇರೆನೋ ಅಂತ ನೋಡಬೇಕು. ಇನ್ನೂ ಡಿಸೈಡ್ ಆಗಿಲ್ಲ. ನಾನು ಅದರಲ್ಲೇ ಇನ್ನೊಂದು ಮನೆ ಖಾಲಿ ಆಗುತ್ತೆ ಹೇಳಿದ್ರು, ಅದೇ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಮನೆ ಹುಡ್ಕೋ ಕಷ್ಟ ಇದೆ. ಬ್ರೋಕರ್ ಅವರು ಮನೆ ತೋರಿಸ್ತಾರೆ, ನಮಗೆ ಅಡ್ಜಸ್ಟ್ ಆಗ್ತಾಯಿಲ್ಲ. ಒಂದು ಸೆಟ್ ಆದರೆ ಇನ್ನೊಂದು ಸೆಟ್ ಆಗಲ್ಲ. ನಮಗೆಲ್ಲ ಸೆಟ್ ಆಗಬೇಕು ಅಂದರೆ ನಾವು ಒಂದು ಸ್ವಂತ ಮನೆ ಕಟ್ಕೋಬೇಕು. ಸ್ವಂತ ಮನೆ ಕಟ್ಕೊಂಡ್ರೆ ಎಲ್ಲ ಸೆಟ್ ಆಗುತ್ತೆ ನಮಗೆ. ನಾವು ಅಂದ್ಕೊಂಡಂಗೆ ಮನೆ ಕಟ್ಕೋಬೋದು. ಮನೆ ಕಟ್ಟಬೇಕು, ಸ್ವಲ್ಪ ಟೈಮ್ ಹೋಗಬೇಕು. ಇವಾಗ ಸದ್ಯಕ್ಕೆ ಮನೆ ಕಟ್ಟಲ್ಲ. ಇವಾಗ ಮಜ್ಜಿಗೆ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀನಿ ನಾನು. ತುಂಬ ರಿಲ್ಯಾಕ್ಸ್ ಆಗ್ತಾಯಿದೆ ಇವಾಗ. ತುಂಬ ರಿಲ್ಯಾಕ್ಸ್ ಆಯಿತು ಮಜ್ಜಿಗೆ ಕುಡಿದು. ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಯಿತು. ಇನ್ನು ನಾವು ಡೈಲಿ ಇದು ರಾಗಿ ಹಿಟ್ಟಿದ್ದು ಅಂಬ್ಲಿ ಎಲ್ಲ ಮಾಡಿ ಕುಡಿತೀವಿ. ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಯ್ತಲ್ಲ, ತುಂಬ ಹೀಟ್ ಇರುತ್ತೆ ಬಾಡಿಗೆಲ್ಲ. ಇನ್ನು ಸ್ವಲ್ಪ ರೈಸ್ ಎಲ್ಲ ಸ್ವಲ್ಪ ಕಮ್ಮಿ. ಡೈಲಿ ನಾವು ಇನ್ನು ಅಂಬ್ಲಿ ಮಾಡೋದು. ಆಮೇಲೆ ಮುದ್ದೆ ಅಷ್ಟೊಂದು ನಂಗೆ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ಅಂಬ್ಲಿ ಮಾಡ್ತೀನಿ, ಮುದ್ದೆ ನಾನು ಮಾಡೋದು ಅಷ್ಟು ಚೆನ್ನಾಗಾಗಲ್ಲ. ಒಂದೊಂದು ಸಲ ಮುದ್ದೆ ಮಾಡಿ ಸ್ವಲ್ಪ ಉಂಡೆ ಥರ ಸ್ವಲ್ಪ ನೀರಾಗುತ್ತೆ. ಒಂದೊಂದು ಸಲ ಜಾಸ್ತಿ ಪೌಡ್ರ್ ಹಾಕಿದ್ದು ಸ್ವಲ್ಪ ಉಂಡೆ ಥರ ಆಗುತ್ತೆ. ನೀಟಾಗಿ ಮಾಡೋಕ್ಕೆ ಬರಲ್ಲ, ಕಲಿಬೇಕು. ಈ ಸಲ ಬೇಸಿಗೆ ರಜದಲ್ಲಿ ಖಂಡಿತ ನಾನು ರಾಗಿ ಮುದ್ದೆ ಮಾಡೋದು ಕಲೀಲೇಬೇಕು ಅಂತಿದ್ದೀನಿ. ಒಂದು ಸಲ ರಾಗಿ ಮುದ್ದೆನೂ ನಾನು ರೆಸಿಪಿ ಮಾಡಿ ತೋರಿಸ್ತೀನಿ ನಿಮಗೆ. ಎಲ್ಲ ಫ್ರೆಂಡ್ಸ್, ಮಜ್ಜಿಗೆ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದೆ. ನಾನು ಹೇಳೋದು ಒಂದೇ, ಬಾಡಿಗೆ ಮನೆಯವ್ರಿಗೆ ತುಂಬ ಕಷ್ಟ ಇದೆ. ಎಲ್ಲರೂ ಒಂದು ಸ್ವಂತ ಮನೆ ಅಂತ ಮಾಡ್ಕೊಳ್ಳೇಬೇಕು. ಯಾಕಂದರೆ ವರ್ಷಕ್ಕೊಂದು ಮನೆ ಚೇಂಜ್ ಮಾಡೋದು, ಎಲ್ಲ ಥಿಂಗ್ಸ್ ನಾವು ಬೇರೆ ಮನೆಗೆಲ್ಲ ತಗೊಂಡು ಹೋಗುವಾಗ ವಾಷಿಂಗ್ ಮಿಷನ್ನು, ಫ್ರಿಜ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ತುಂಬ ಕಷ್ಟ. ಸ್ವಂತ ಮನೆ ತಗೊಳ್ಳೋಕ್ಕೆ ಬೆಂಗಳೂರಂತೂ ತುಂಬ ಕಷ್ಟ ಇದೆ. ಕಷ್ಟ ಇದ್ರೂ ಪರವಾಗಿಲ್ಲ, ಎಲ್ಲರೂ ಒಂದು ಚಿಕ್ಕದಾದರೂ ಒಂದು ಮನೆ ಮಾಡ್ಕೊಳ್ಳಿ. ಯಾಕಂದರೆ ನಂತರ ಕಷ್ಟ ಬರಬೇಡಿ ಅಂತ ನಾನು ಇಷ್ಟೇ ಹೇಳ್ತಾ ಇದ್ದೀನಿ.
ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.